ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರೋ ಈತನ ಹೆಸರು ಅರವಿಂದ್ ಕುಮಾರ್ ಅಂತ. ಇನ್ನೂ 20 ವರ್ಷದ ಯುವಕ. ಕಷ್ಟಪಟ್ಟು ದುಡಿಯೋ ವಯಸ್ಸಿನಲ್ಲಿ ದುಡಿಯೋ ಬದಲು ಮೋಜು ಮಸ್ತಿ ಮಾಡಲು ಕಳ್ಳತನಕ್ಕಿಳಿದು ಈಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಅಂದಹಾಗೆ ಕಳೆದ ಫೆಬ್ರವರಿ 9ರಂದು ತಡರಾತ್ರಿ ಚಿಂತಾಮಣಿ ನಗರದ ಆಜಾದ್ ಚೌಕ್ನಲ್ಲಿರುವ ಶ್ರೀ ಶಿವ ಜ್ಯುವೆಲರಿ ಶಾಪ್ನ ಶಟರ್ ಬಾಗಿಲಿನ ಬೀಗ ಹೊಡೆದು ಅಂಗಡಿಯ ಒಳಗೆ ನುಗ್ಗಿದ್ದಾನೆ. ಅದೇ ಸಂದರ್ಭದಲ್ಲಿ ನೈಟ್ ಬೀಟ್ ಪೊಲೀಸರ ವಾಹನದ ಸೈರನ್ ಸೌಂಡ್ ಕೇಳಿಸಿದ ಹಿನ್ನೆಲೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಶಾಪ್ನಲ್ಲೇ ಇದ್ದು ಕೈಗೆ ಸಿಕ್ಕ ಬೆಳ್ಳಿ ಆಭರಣಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ. ಇನ್ನು ಆರೋಪಿ ಅರವಿಂದ್ ಕುಮಾರ್ ಚಿಂತಾಮಣಿ ನಗರದ ನಿವಾಸಿಯಾಗಿದ್ದು ಚಿಂತಾಮಣಿ ಎಪಿಎಂಸಿಯ ಟೊಮೊಟೊ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂತೆ. ದುಡಿದ ದುಡ್ಡು ಶೋಕಿ ಮಾಡಲು ಸಾಕಾಗದ ಹಿನ್ನೆಲೆ ಇದೇ ಮೊದಲ ಬಾರಿಗೆ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡಿದ್ದಾನೆ. ಎಂದಿನಂತೆ ಜ್ಯುವೆಲರಿ ಶಾಪ್ ಮಾಲೀಕ ಬೆಳಗ್ಗೆ ಎದ್ದು ಶಾಪ್ ತೆರೆಯಲು ಬಂದಿದ್ದಾರೆ. ಆಗ ಶಟರ್ ಬೀಗ ಹೊಡೆದಿರೋದನ್ನ ಕಂಡು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಚಿಂತಾಮಣಿ ನಗರ ಪೊಲೀಸರು ಸಿಸಿ ಕ್ಯಾಮೆರಾ ಆಧರಿಸಿ ತನಿಖೆ ಶುರು ಮಾಡಿದ್ದಾರೆ. ಆರೋಪಿ ಚಿಂತಾಮಣಿ ಎಪಿಎಂಸಿ ಮಾರ್ಕೆಟ್ ಬಳಿ ಸಿಕ್ಕಿಬಿದ್ದಿದ್ದು ನಂತರ ಪೊಲೀಸರ ವಿಚಾರಣೆಯಲ್ಲಿ ಸುಮಾರು 220 ಗ್ರಾಂ ಬೆಳ್ಳಿ ಆಭರಣಗಳನ್ನು ಕದ್ದು ಎಲ್ಲಿಯೂ ವಹಿವಾಟು ಮಾಡದೆ ಭಯಭೀತನಾಗಿ ಆರೋಪಿಯ ಮನೆಯ ಪಕ್ಕದಲ್ಲಿರುವ ಜಮೀನಿನೊಂದರಲ್ಲಿ ಅವಿತಿಟ್ಟಿರುವುದನ್ನು ಬಾಯ್ಬಿಟ್ಟಿದ್ದಾನೆ. ಇನ್ನು ಕದ್ದ ಮಾಲನ್ನ ಆರೋಪಿಯಿಂದ ಪೊಲೀಸರು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 9ನೇ ತಾರೀಕು ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿತ್ತು. ಬೇಸಿಕ್ಲಿ ಆಜಾದ್ ಚೌಕ್ ಚಿಂತಾಮಣಿ ಟೌನಲ್ಲಿ ಒಂದು ಶಿವ ಜ್ಯುವೆಲರ್ಸ್ ಒಂದು ಜ್ಯುವೆಲರಿ ಶಾಪ್ ಇದೆ. ಆ ಅಂಗಡಿಯಲ್ಲಿ ಯಾರು ಲಾಕ್ ಹೊಡೆದು ಒಳಗಡೆ ಎಂಟ್ರಿ ಮಾಡಿ ಏನು ಕಳ್ಳತನ ಅಟೆಂಪ್ಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿತ್ತು. ಅದನ್ನು ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಅಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿತ್ತು. ಆಮೇಲೆ ಈ ಕೇಸ್ ಚಿಂತಾಮಣಿ ಟೌನ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈಗ ಈ ಕೇಸಲ್ಲಿ ಆ ಟೈಮ್ಗೆ ಕ್ಲಿಯರಾಗಿ ಶಾಪ್ ಓನರ್ ಕೊಡಲಿಲ್ಲ ಎಷ್ಟು ಜ್ಯುವೆಲ್ರಿ ಹೋಗಿದೆ. ಅವ್ರ ಪ್ರಕಾರ ಏನು ಮ್ಯಾಕ್ಸಿಮಮ್ ಏನಿತ್ತು ಅದು ಎಲ್ಲ ಇಂಟ್ಯಾಕ್ಟ್ ಇತ್ತು. ಏನು ಸಣ್ಣ ಪುಟ್ಟ ಐಟಮ್ಸ್ ಏನೋ ತೊಗೊಂಡು ಹೋಗಿದ್ದಾರೆ ಈ ಥರ ಟೈಮ್ ಕೊಟ್ಟಿದ್ದಾರೆ ಅವರು. ಆಮೇಲೆ ನಾವು ಈಗ ಈ ಕೇಸಲ್ಲಿ ನಮಗೆ CCTV ಫುಟೇಜ್ ವಗೇರ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಸಿಕ್ಕಿದೆ. ಆ ಬೇಸಿಸ್ ಮೇಲೆ ನಾವು ಒಬ್ಬರು ಆರೋಪಿ ಅರವಿಂದ್ ಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ. ಅರವಿಂದ್ದು ಏಜ್ ಅರೌಂಡ್ 20 ಇಯರ್ಸ್ ಇದೆ. ಅದೇ ಚಿಂತಾಮಣಿದವರು. ಅವರು ಲೇಬರ್ ಆಗಿ ಕೆಲಸ ಮಾಡ್ತಾರೆ APMCಯಲ್ಲಿ. NNT ರೋಡ್ ಹತ್ರ ಅವ್ರದ್ದು ಮನೆ ಇದೆ. ಅವರಿಂದ ನಾವು ಅರೌಂಡ್ 45,000 ರಿಕವರಿ ಮಾಡಿದ್ದೀವಿ. ಸಿಲ್ವರ್ ಐಟಮ್ಸ್ದು ಸಣ್ಣ ಪುಟ್ಟ ಐಟಮ್ಸ್ ಏನು ರಿಂಗ್ಸ್ ವಗೇರ ಮತ್ತು ಇಯರಿಂಗ್ಸ್ ವಗೇರ ಈ ಥರದ್ದು ಐಟಮ್ಸ್ ಅವರ ಹತ್ರ ಸಿಕ್ಕಿದೆ. ಓಲ್ಡ್ ಐಟಮ್ಸ್ ಅಂಗಡಿಯಿಂದ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದು ರಿಕವರಿ ಕೂಡ ಆಗಿದೆ. ಇವ್ರದ್ದು 20 ಇಯರ್ಸ್ ಏಜ್ ಇದೆ. ಇವ್ರು ಲೇಬರ್ ಆಗಿ ಕೆಲಸ ಮಾಡ್ತಾರೆ. NNT ಸರ್ಕಲ್ ಚಿಂತಾಮಣಿ ಹತ್ರ ಇವ್ರದ್ದು ವಾಸ ಇದೆ. ಇದು ಫಸ್ಟ್ ಕಳ್ಳತನ ಕೇಸ್ ಇದೆ ಇವರ ಮೇಲೆ. ಯಾವುದನ್ನು ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ಅದನ್ನು ಗೇಟ್ ವಗೇರ ಹೊಡೆದು ಒಳಗಡೆ ಹೋಗಿ ಆದಮೇಲೆ ಇವರಿಗೆ ಸ್ವಲ್ಪ ಪೊಲೀಸ್ ವಗೇರ ಏನು ಬರ್ತಾಯಿದೆ, ಪೊಲೀಸ್ದು ಸೌಂಡ್ ವಗೇರ ಏನು ಬಂದಿದೆ. ತೋ ಭಯಿಂದ ಓಡಿ ಹೋಗಿದ್ದೀರಾ ವಾಪಸ್. ಈ ಕಾರಣ ಬಗ್ಗೆ ಐಟಮ್ಸ್ ಏನೇನಿತ್ತು ಅಂಗಡಿಯಲ್ಲಿ ಅದು ಎಲ್ಲ ಕಳ್ಳತನ ಮಾಡೋಕ್ಕೆ ಆಗಲಿಲ್ಲ. ಅವ್ರಿಗೆ ಏನು ಸಿಕ್ಕಿದ್ದು ಅದನ್ನು ಪಾಕೆಟಲ್ಲಿ ಹಾಕಿ ಓಡಿ ಹೋಗಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಡೇ ನಮಗೆ ಯಾವಾಗ ಗೊತ್ತಾಯಿತು, ಆಮೇಲೆ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಇವರು ಪತ್ತೆ ಕೂಡ ಮಾಡಿದ್ದಾರೆ. ಕಳ್ಳತನ ಇದು ಶಾಪ್ ಕೂಡ ಸಣ್ಣ ಶಾಪ್ ಇದೆ, ಜಾಸ್ತಿ ಐಟಮ್ಸ್ ಇಲ್ಲ ಅಲ್ಲಿ. ಜೊತೆಗೆ ಆ ಟೈಮ್ಗೆ ಯಾವಾಗ ಬೆಳಿಗ್ಗೆ ಓಪನ್ ಆಯಿತು ಅಂಗಡಿ, ಶಾಪ್ ಓನರ್ ನೋಡಿದ್ದಾರೆ. ಸೊ ಅವ್ರ ಪ್ರಕಾರ ಮೇನ್ ಐಟಮ್ಸ್ ಏನಿತ್ತು ಅದು ಏನು ಲಾಸ್ ಆಗಲಿಲ್ಲ, ಏನು ಸಣ್ಣ ಪುಟ್ಟ ಐಟಮ್ಸ್ ಹೋಗಿದೆ ಈ ಥರ ಹೇಳಿದ್ರು ಅವರು. ಈಗ ನಾವು ಟೋಟಲ್ ಅವರಿಂದ 45,000 ಅರೌಂಡ್ 200 ಗ್ರಾಮ್ಸ್ ಸಿಲ್ವರ್ ಐಟಮ್ಸ್ ಸಣ್ಣ ಐಟಮ್ಸ್ದು ರಿಕವರಿ ಮಾಡಿದ್ದೀವಿ. ಅದು ಟೋಟಲ್ ರಿಕವರಿ ಆಗಿದೆ. ಏನು ಅವ್ರ ಪ್ರಕಾರ ನಮಗೆ ಸ್ಟಾರ್ಟಿಂಗಲ್ಲಿ ಇವರು ಆ್ಯಕ್ಚುಲಿ ಹೇಳಿದ್ದಾರೆ ಏನೂ ಹೋಗಲಿಲ್ಲ. ಆಮೇಲೆ ಮೇ ಬಿ ಚೆಕ್ ಮಾಡಿಕೊಂಡು ಆದಮೇಲೆ ಅವರಿಗೆ ಗೊತ್ತಾಯಿತು ಸಣ್ಣ ಪುಟ್ಟ ಐಟಮ್ಸ್ ಏನೋ ಹೋಗಿದೆ, ಅದು ಫುಲ್ ರಿಕವರಿ ಆಗಿದೆ. ಅದು ಏನು ಹೈಡ್ ಮಾಡಿ ಬಿಚ್ಚಿದ್ದೀರಾ ಅದು ಏನು ಮಾಹಿತಿ ಇದೆ, ಅದನ್ನು ಅದೇ ಪ್ರಕಾರ ನಾವು ಅವರು ತೋರಿಸಿದ್ದಾರೆ. ಆ ಜಾಗೆಯಿಂದ ನಾವು ಅದನ್ನು ರಿಕವರ್ ಮಾಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.